इलाफ मीडिया में आपका स्वागत है। मैं मोहम्मद याकूब और आप देख रहे हैं इलाफ न्यूज। 2,950 रुपये गन्ने का रेट तय, किसानों ने विरोध वापस लिया। 20 नवंबर, बिदर, कर्नाटक। गन्ने के दाम बढ़ाने की मांग को लेकर पिछले एक हफ्ते से जारी किसानों का आंदोलन आज खत्म हो गया। जिला कलेक्टर शिल्पा शर्मा, एसपी प्रदीप गंती, जिला इंचार्ज मंत्री ईश्वर खंडरे और अन्य अधिकारियों ने किसान नेताओं से बातचीत कर मामला सुलझा लिया। मीटिंग में शुगर फैक्ट्री मालिकों ने गन्ने के दाम बढ़ाने पर सहमति जताई। सरकार पहले ही 50 रुपये की सहायता देने की घोषणा कर चुकी थी। अब कुल रेट 2,950 रुपये प्रति टन तय किया गया है। मुख्यमंत्री के निर्देश पर जिला कलेक्टर इस फैसले को लागू करेंगे। किसान नेताओं ने इस फैसले से संतुष्टि जताते हुए अपना विरोध वापस ले लिया। जिला कलेक्टर ने बताया कि किसानों ने बिदर में शुगर रिसर्च सेंटर बनाने की मांग की है, जिसे सरकार को भेज दिया जाएगा। इसके अलावा हर शुगर फैक्ट्री में केमिस्ट्री एक्सपर्ट्स की टीम नियुक्त की जाएगी, जो रिकवरी रेट की जांच करेगी। किसान भी हर 15 दिन में फैक्ट्री जाकर रिकवरी चेक कर सकेंगे। ಈಗ ಲಾಸ್ಟ್ ಟೈಮ್ ನಾವು ಫ್ಯಾಕ್ಟ್ರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ದು 2,900ಗೆ ಫ್ಯಾಕ್ಟ್ರಿಗಳು ಒಪ್ಪಿದರು. ರೈತರು ಏನು ಹೇಳಿದ್ದಾರೆ ಅಂದರೆ ನಮಗೆ ಇನ್ನೂ ಹೆಚ್ಚಿಗೆ ರೇಟ್ ಬೇಕು ಅಂತ ಇಲ್ಲಿ ಶಾಂತಿಯುತ ರೀತಿಯಲ್ಲಿ 8 ದಿವಸದಲ್ಲಿ ಕುಂತಿದ್ರು. ಈಗ ನಮ್ಮದು ಸದ್ಯಕ್ಕೆ ಫ್ಯಾಕ್ಟ್ರಿಗಳ ಜೊತೆಯಲ್ಲಿ ಏನು ಮಾತಾಗಿಲ್ಲ. ಆದರೆ ಮಿನಿಸ್ಟರ್ ಸರ್ ಈಗ ಇವರು ಬಂದಿದ್ದರು, ನಮ್ಮ ಆಫೀಸ್ಗೆ ಕೂಡ ಬಂದಿದ್ದರು, ಸ್ಪೀಕರ್ನಲ್ಲೇ ಹಾಕಿ ಮಾತಾಡಿದ್ದಾರೆ. ಕೆಲವೊಂದು ಫ್ಯಾಕ್ಟ್ರಿಗಳಿಗೂ ಅವರು 2,950 ಟೋಟಲ್ಗೆ ಒಪ್ಪಿಸಿದ್ದಾರೆ. ಕೆಲವೊಂದು ಫ್ಯಾಕ್ಟ್ರಿಗಳು ಇನ್ನೂ ಒಪ್ಪಿಲ್ಲ ಅಂತ ನಾವು ಮಾತಾಡ್ತೀವಿ, ನಾವು ಒಪ್ಪಿಸ್ತೀವಿ ಅಂತ. ಕಾರ್ಖಾನೆಗಳು ಅದು ಅದೇ ಸರ್ಗೆ, ಮಿನಿಸ್ಟರ್ ಸರ್ಗೆ ಗೊತ್ತಿರುತ್ತದೆ. ನಮ್ಮಲ್ಲಿರುವ 5 ಫ್ಯಾಕ್ಟರಿಗಳು ಮೇಡಮ್, 5 ಫ್ಯಾಕ್ಟರಿಗಳು ಒಪ್ಪಿದ್ದಾವೆ ಮೇಡಮ್. ಅದೇ ಹೇಳ್ತಾ ಇದ್ದೀನಿ, ಮಿನಿಸ್ಟರ್ ಸರ್ ಏನು ಹೇಳಿದ್ದಾರೆ ಅವರ ಜೊತೆಯಲ್ಲಿ ಮಾತಾಡಿದ್ದಾರೆ. ಕೆಲವೊಂದು ಫ್ಯಾಕ್ಟರಿಗಳು ಒಪ್ಪಿದ್ದಾರೆ, ಕೆಲವೊಂದು ಫ್ಯಾಕ್ಟರಿಗಳು ಒಪ್ಪಿಲ್ಲ, ನಾವು ಒಪ್ಪಿಸ್ತೀವಿ ಅಂತ ಹೇಳಿದ್ದಾರೆ. ಇರೋದು ಇನ್ನೂ 2 ಮುಖ್ಯ ಡಿಮ್ಯಾಂಡ್ ಇತ್ತು. ಶುಗರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೀದರ್ನಲ್ಲಿ ಅಂತ ನಾವು ಅದೇ ಮೆಮೊರೆಂಡಮ್ ತಗೊಂಡು ಖಂಡಿತ ಸರ್ಕಾರಕ್ಕೆ ಆ ಪ್ರಸ್ತಾವನೆ ಕೂಡ ನಾವು ಕಳಿಸ್ತೀವಿ. ಮತ್ತು ಶುಗರ್ ರಿಕವರಿ ರೇಟ್ಗೆ ನಾವು ಈಗ ಆರ್ಡರ್ ಮಾಡ್ತೀವಿ. ನಮಗೆ ಮೇನ್ ಅದರಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಡಿಗ್ರಿ ಕಾಲೇಜಿಂದ ಒಂದೊಂದು ಮಾಡ್ತೀವಿ ಫ್ಯಾಕ್ಟ್ರಿ ವೈಸ್. ಮತ್ತು ಅದರಲ್ಲಿ ಬೇಕಿದ್ರೆ ರೈತರು ಹೋಗಿ ಅಲ್ಲಿ ನೋಡ್ತಾ ಇರಲಿ. 15 ಡೇಸ್ 15ನೇ ದಿವಸಕ್ಕೆ ಅವರು ಇದು ನೋಡ್ತಾ ಇರ್ತಾರೆ. ಸೊ ಇದು 2 ಮೇನ್ ಡಿಮ್ಯಾಂಡ್ ಇದೆ. ನಾವು ಅದೇ ಸರ್ಕಾರಕ್ಕೆ ಕೂಡ ಫಾರ್ವರ್ಡ್ ಮಾಡ್ತೀವಿ. ಮತ್ತು ಈಗ ಅವರು ಸ್ಟ್ರೈಕನ್ನು ಎಲ್ಲ ವಿಡ್ರಾ ಮಾಡಿದ್ದಾರೆ. ತುಂಬ ಒಳ್ಳೆ ವಿಷಯ. ಮತ್ತು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕೂಡ ನಮ್ಮದು ಸರಿ ಇರ್ತದೆ. ಅದೇ ಹೇಳ್ತಾ ಇದ್ದೀನಿ, ರಿಕವರಿಗೆ ಒಂದು ಟೀಮ್ ಮಾಡ್ತೀವಿ ನಾವು. ಅದರಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಒಂದು ಡಿಗ್ರಿ ಕಾಲೇಜಿಂದ ಇರ್ತಾರೆ ಆ ಟೀಮ್ನಲ್ಲಿ. ಮತ್ತು 15 ದಿವಸ ನಂತರ ಅವರು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ನೋಡ್ತಾ ಇರ್ತಾರೆ ಎಷ್ಟು ರಿಕವರಿ ರೇಟ್ ಬರ್ತಾ ಇದೆ ಅಂತ. ಜೊತೆಯಲ್ಲಿ ರೈತರು ಕೂಡ ಬೇಕಿದ್ರೆ ಅವ್ರ ಜೊತೆಯಲ್ಲಿ ಟೀಮ್ ಜೊತೆಯಲ್ಲಿ ಹೋಗ್ಲಿ ಅಂತ ನಮಗೆ ಏನು ಅಭ್ಯಂತರ ಇಲ್ಲ ಮೇಡಮ್. ಈಗ ಲಾಸ್ಟ್ ಇಯರ್ 2,700 ಕೊಡಕ್ಕೆ ಸಕ್ಕರೆ ಕಾರ್ಖಾನೆದವರು ಒಪ್ಪಿದ್ರು ಮೇಡಮ್. ಆದ್ರೆ ಒಪ್ಪಿದಂಥ ಮಾತಿಗೆ ರೈತರಿಗೆ ಕೂಡ ಸಕ್ಕರೆ ಕಾರ್ಖಾನೆದವರು ಕೊಟ್ಟಿಲ್ಲ. ಈ ಸಾರಿ 2,950 ರೂಪಾಯಿ ಕೊಡಕ್ಕೆ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ಅಷ್ಟೇ ಒಪ್ಪಿದ್ದವು ಅಂತ ತಾವೇ ಹೇಳ್ತಿದ್ರಿ ಮೇಡಮ್. ಸಚಿವರೇ ಮೊನ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ, ಒಪ್ಪಿದಷ್ಟು ರೇಟ್ನ ಸಕ್ಕರೆ ಕಾರ್ಖಾನೆದವರು ಕೊಡಲ್ಲ ಅಂತ ಸ್ವತಃ ಅವರೇ ಹೇಳಿದ್ದಾರೆ. 2,900 ರೂಪಾಯಿ ಸಕ್ಕರೆ ಕಾರ್ಖಾನೆಯವರು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಮೇಡಮ್. ಈಗ ನಿಮ್ಮ ಜಿಲ್ಲಾಡಳಿತ ರೈತರಿಗೂ ವಿಶ್ವಾಸ ಇದೆ. ಅದೇ ಹೇಳ್ತಾ ಇದ್ದೀನಿ, ಸಚಿವರು ಮಿನಿಸ್ಟರ್ ಸರ್ ಏನು ಹೇಳಿದ್ದಾರೆ, ರೈತರಿಗೂ ಅವ್ರ ಮಾತು ಮೇಲೆ ವಿಶ್ವಾಸ ಇದೆ. ಮತ್ತು ಅವರು ಸ್ಟ್ರೈಕ್ ವಿಡ್ರಾ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ನಾನು ಸಲ್ಲಿಸ್ತೀನಿ. ನಮಗೆ ಸಿಹಿ ಸುದ್ದಿ ಸಿಕ್ಕಿದೆ. ನಮ್ಮ ಕಬ್ಬಿನ ಬಗ್ಗೆ, ರಿಕವರಿ ಬಗ್ಗೆ, ಬೆಲೆ ಬಗ್ಗೆ 2-3ರಲ್ಲಿ ನಮಗೆ ಜಯ ಆಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಇದಕ್ಕೂ ಹೆಚ್ಚಿಗೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತದ. ಜಿಲ್ಲಾಡಳಿತ ಇದು ಕಾರ್ಖಾನೆ ಮತ್ತು ರೈತರ ಮಧ್ಯೆ ಏನು ಜಂಜಾಟ ನಡೀತಾ ಇತ್ತು, ಅವರು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿದ್ದರು. ಅದರಲ್ಲಿ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಉಸ್ತುವಾರಿ ಸಚಿವರು DC ಅವರ ಫೋನಿನ ಮುಖಾಂತರ ಮಾತನ್ನು ಆಡಿ ನಾನು 2,950 ಕೊಡಿಸ್ತೀನಿ ಅಂತ ಹೇಳಿದರು. 3,000 ಅಂತ ನಾವು ಕೇಳಿದಾಗ, ಒಂದು ವೇಳೆ ತಾವು 3,000 ಮಾಡಿದ್ರೆ 900 ಈಗ ಕೊಡ್ತೇವೆ, ಒಂದು ಇನ್ನೂ 100 ರೂಪಾಯಿ ಫ್ಯಾಕ್ಟ್ರಿ ಲಾಭ ನೋಡ್ಕೊಂಡು ಕೊಡ್ತೇವೆ ಅಂದ್ರೆ ಅದು ನಮಗೆ ಬೇಕಾಗಿಲ್ಲ ಅಂದೆವು. ಅಂದ್ರೆ ಅದು ಮತ್ತೆ ಹಿಂದೆ ಸಿಗೋದಿಲ್ಲ. 2,950 ರೂಪಾಯಿ ಸರ್ಕಾರದ ಹಿಡಿದು ಕೊಡ್ತೀನಿ ಅಂತಂದ್ರೆ ವಿಶ್ವಾಸ ಇದೆ, ಕೊಡಲೇಬೇಕಾಗ್ತದೆ. ವಿಶ್ವಾಸ ಅಲ್ಲ, 3,700 ಬೇಡಿಕೆ ಇಟ್ಟಿದ್ರಿ. 3,000 ಇದ್ದಿದ್ದು 3,100 ಆಗಿತ್ತು, 3,100 ಇದ್ದಿದ್ದು 3,700 ಆಯ್ತು. ಮತ್ತು ಇವತ್ತು ಬೆಳಗ್ಗೆ 3,100 ಆಯ್ತು. ಈಗ
50 ಆಗೈತೆ. ಈಗ ಏನಿದೆ ತೃಪ್ತಿ ಆಗಿಲ್ಲ ಸಂಪೂರ್ಣ, ಆದರೂ ಸಹ ಸಮಾಧಾನ ಆಗಿದೆ. ಅದನ್ನು ಕೊಡ್ರಿ ಅಂತ ಕೇಳಿದ್ರಿ. ಅಂದ್ರೆ ಹೋರಾಟ ಹಿಂಪಡೆಯಕ್ಕೆ ಏನಾದರೂ ಒತ್ತಡ ಇತ್ತ, ಯಾರ್ದಾದ್ರೂ ಒತ್ತಡ ಇದರ ಸಲುವಾಗಿ ಮಾಡಿದ್ರು ಹಂಗ? ರೈತ ಸಂಘ ಯಾರ ದಬಾವಿನಲ್ಲಿ ಯಾರ ಮುಲಾಜಿನಲ್ಲಿ ಹೋರಾಟ ಮಾಡ್ಲಿಕ್ಕೆ ಕುಂತಿಲ್ಲ, ರೈತರ ಸಲುವಾಗಿ ಕುಂತೀವಿ. ಆದರೆ ಅವ್ರದ್ದು ಒಳಗಿಂದ ಚೆಲ್ಲಾಟಗಳು ಇರ್ತಾವೆ. ಗುಲ್ಬರ್ಗ ಕಾರ್ಖಾನೆಯವ್ರಿಗೆ ನೀ ಯಾಕೆ ಕೊಡ್ಲತ್ತಿದೆ ಅಂತೇಳಿ ಏನೇನೋ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ಯಾರ. ಇವತ್ತು ಪಕ್ಕದ ಮಾರಾಟದಾಗ ಎಕ್ತಿಸೇ ಸಿಗ್ಲತ್ತದ. ಆದರೂ ಅವ್ರಿಗೆ ನಮಗೆ ಹಮೇಶ ಮಹಾರಾಷ್ಟ್ರ ನಮ್ಗೆ 400-500 ಡಿಫ್ರೆನ್ಸ್ ಇತ್ತು. ಇವತ್ತು 150 ರೂಪಾಯಿಗೆ ಬಂದು ತಂದು ನಿಂದ್ರಿಸಿದೆವು. ಈಗ ನಮ್ಗೆ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಇರ್ತದೆ ಮಾರಾಟದವ್ರಿಗೆ 150. ಈ ಮುಂದಿನ ಆಯಿತು, ಅದನ್ನು ಅಲ್ಲಿ ಬೆಂಕಿ ಹತ್ತದ. ಈಗ ಅಲ್ಲಿ ಬೆಂಕಿ ಹತ್ತದ, ನೀವು ಕೊಡಬೇಡ್ರಿ ಅಂತ ಹೇಳಿ ಕಾರ್ಖಾನೆಗಳಿಗೆ ಕಳ್ಸ್ಯಾರ. ನೋಡ್ರಿ, ಕೈ ಯಾವತ್ತೂ ಹೋರಾಟ ಬಿಟ್ಟಿಲ್ಲ. ಇವತ್ತು ಸಮಾಧಾನ ಕೊಡ್ತೀನಂದ್ರೆ ವಿಶ್ವಾಸದ ಮೇರೆಗೆ ನಾವು ಹೋರಾಟವನ್ನು ಇಲ್ಲಿ ತಾತ್ಕಾಲಿಕವಾಗಿ ರೂಪಿಸಿದೆವು. ಒಂದು ವೇಳೆ ಮುಂದೆ ಕೊಡೋದಿದ್ರೆ ಉಸ್ತುವಾರಿ ಸಚಿವರೇ ಹೇಳ್ಯಾರ, DC ಅವ್ರು ಎದುರು ಹೇಳ್ಯಾರ. ಅದಕ್ಕೆ ನಾವು ಮತ್ತೆ ಕೊಡದೇ ಇದ್ದಾಗ ಮತ್ತು ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ. ನಮ್ಮ ರೈತರದ್ದು ಅದು ಪರಿಸ್ಥಿತಿನೇ ಇದೆ. ಆದರೂ ಸಕ್ಕರೆ ಇವತ್ತು ಏನು ಎಲ್ಲ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಏನು ಬೆಳಗಾವಿ ಭಾಗದಲ್ಲಿ ಹೋರಾಟ ಆಯಿತು, ಸಕ್ಕರೆ ಕಾರ್ಖಾನೆಗಳ ರೈತರ ಹೋರಾಟಕ್ಕೆ ಒಂದು ಮಣಿದು ಕಬ್ಬಿನ ಬೆಲೆಯನ್ನು ಜಾಸ್ತಿ ಮಾಡಿದರು. ಆದರೆ ಕಾರ್ಖಾನೆಗಳು ಈ ರೇಟಿಗೆ ನಾವು ಒಪ್ಪಲ್ಲ ಅನ್ನುವಂಥದ್ದಿದ್ದಾಗ ಕೇಂದ್ರ ಸರ್ಕಾರದ ಬಳಿ ಹೋಗಿ ಕೇಂದ್ರದ MSP ಸಕ್ಕರೆದೇ 4000 ಮಾಡ್ಯಾರ. ಅದನ್ನು ಪ್ರಯತ್ನ ಪಟ್ಟಂಥ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಮೋದಿಯವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೂ ಸಹ ನಾವು ಇಲ್ಲಿಂದ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ 1 ಟನ್ನಿಗೆ 1 ಕ್ವಿಂಟಲಿಗೆ 270 ರೂಪಾಯಿ ಅಂದ್ರೆ ಸಾಮಾನ್ಯ ಅಲ್ಲ. ಪ್ರತಿ ಸಾರಿ ಇವ್ರು ಕ್ವಿಂಟಲಿಗೆ 15 ರೂಪಾಯಿ 20 ರೂಪಾಯಿ ಬಡಿಸ್ತಿರು. ಏನು MSP ರೇಟ್ ಹೆಚ್ಚಿಗೆ ಆಗ್ಯದ. ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಹೆಚ್ಚಿಗೆ ರೇಟ್ ಸಿಗ್ತದೆ ಮತ್ತು ಕಾರ್ಖಾನೆಗಳು ಲಾಭದಲ್ಲಿ ಇರ್ತವೆ. ಮತ್ತು ಅಂಥ ಸಮಯ ಬಂದಾಗ ಮತ್ತೆ ಹೋರಾಟವನ್ನು ರೂಪಿಸ್ತೀವಿ. ನಮ್ಮ ಏನು ಬೇಡಿಕೆ ಇದೆ ಅದನ್ನು ಪಡಿತೀವಿ.